ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಪಿ ವಿ ಟೈಲರಿಂಗ್ ಕ್ಲಾಸ್. ಆ್ಯಂಡ್ ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಇದೆಯೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ಹ್ಯಾಪಿ ಬರ್ತ್ಡೇ ಅಂತ ವಿಶಸ್ ಮಾಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿಗೆ ನಾವು ಸ್ಟಿಚ್ ಮಾಡ್ತಾಯಿರ್ತಕ್ಕಂಥ ಬ್ಲೌಸ್ ನಾರ್ಮಲ್ಲು ಪೈಪಿಂಗ್ ಸ್ಟಿಚಿಂಗ್ದು ಹೇಳ್ಕೊಡ್ತಾ ಇದ್ದೀನಿ, ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು. ಮತ್ತು ಇದು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಸ್ಲೀವ್ಗೆ ಸ್ವಲ್ಪ ಜಾಯಿಂಟ್ ಕೊಡಬೇಕಿತ್ತು. ಇನ್ನೇನು ಎರಡು ಕಡೆ ಜಾಯಿಂಟ್ ಮಾಡೋ ಸುಮ್ಮನೆ ಟೈಮ್ ವೇಸ್ಟ್ ಅಂದ್ಬಿಟ್ಟು ಒಂದೇ ಕಡೆ ಜಾಯಿಂಟ್ ಮಾಡ್ಕೊಳ್ಳೋ ರೀತಿ ಬ್ಯಾಗ್ಗೆ ಜಾಯಿಂಟ್ ಮಾಡಿಕೊಂಡು ನಂತರ ನಾನು ಸ್ಯಾರಿ ಬ್ಲೌಸ್ನ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೆ. ಅದರಲ್ಲೂ ಸ್ವಲ್ಪ ಜಾಯಿಂಟ್ ಬಿತ್ತು, ಅದನ್ನು ಕೂಡ ಬ್ಯಾಗ್ಗೆ ಬಿಟ್ಕೊಂಡು ಏನು ಹಿಂಭಾಗದ ತೋಳು ಬರುತ್ತಲ್ಲ ಆ ಸೈಡಿಗೆ ಬಿಟ್ಕೊಂಡ್ರೆ ಅದು ಒಳಗಡೆ ಹೋಗುತ್ತೆ, ಹಂಗಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ಎರಡು ಕಡೆ ಜಾಯಿಂಟ್ ಮಾಡೋದು ಬೇಡ ಅಂದ್ಬಿಟ್ಟು ಒಂದು ಕಡೆ ಜಾಯಿಂಟಿಂಗ್ ಕೊಟ್ಟರೆ ನೀಟಾಗೂ ಬರುತ್ತೆ, ಮತ್ತು ಜಾಸ್ತಿ ದಪ್ಪ ಬಟ್ಟೆ ಥರ ಕಾಣಿಸಲ್ಲ. ಅದಕ್ಕೋಸ್ಕರ ಕೊಟ್ಬಿಟ್ಟು ಈ ರೀತಿ ಏನು ನಾವು 1/2 ಇಂಚ್ ಅಥವಾ 1/4 ಇಂಚಿಗೆ ಬಿಟ್ಕೊಂಡಿರ್ತೀವಲ್ಲ ಬಟ್ಟೆ, ಅದಕ್ಕೆ ನಾವು ಸ್ಟಿಚಿಂಗ್ ಮಾಡಿಟ್ಟು ಮತ್ತು ತಿರುವಾದಕ್ಕೆ ಏನು ಕಿನ್ನರಿ ಸ್ಟಿಚಿಂಗ್ ಮಾಡ್ತೀವಲ್ಲ ಆ ರೀತಿ ಸ್ಟಿಚಿಂಗ್ ಮಾಡ್ಕೊತಾ ಹೋಗಬೇಕು. ಆ ರೀತಿ ಮಾಡ್ಕೊಂಡ ನಂತರ ಎಕ್ಸ್ಟ್ರಾ ಬಟ್ಟೆ ಇಲ್ಲಿಂದ ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿಕೊಂಡು ನಾವು ಅದನ್ನು ಕಟ್ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಆ ರೀತಿ ಜಾಯಿಂಟ್ ಕೊಟ್ಟರೆ ಏನೋ ಹೊಲಿಗೆ ಬಿಚ್ಚಿದ್ರು ಅದು ಬಿಚ್ಚಿಕೊಡಲ್ಲ ಅಂತ ಆ ರೀತಿ ಒಂದು ಹೊಲಿಗೆ ಹಾಕಿ ನಂತರ ಫುಲ್ ಹೊಲಿಗೆ ಹಾಕ್ಕೊಳ್ಬೇಕು. ಈ ರೀತಿ ಹೊಲಿಗೆ ಎಲ್ಲ ಹಾಕಿದ ನಂತರ ನೀಟಾಗಿ ಸ್ಲೀವ್ಗೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ಲ ಅದನ್ನೆಲ್ಲ ಕಟಿಂಗ್ ಮಾಡ್ಕೊಬೇಕು. ಕಟಿಂಗ್ ಮಾಡ್ಕೊಂಡ ನಂತರ ಎಲ್ಲಾದರೂ ಸ್ವಲ್ಪ ಎಳ್ಕೊಂಡಂಗೆ ಆಗಿದರೆ ಅದನ್ನು ಸರಿ ಮಾಡ್ಕೊಬೋದು. ಏನೋ ಒಂದು ಸ್ಟಿಚಿಂಗಲ್ಲಿ ಕಟಿಂಗ್ ಕೊಟ್ಕೊಂಡ್ರೆ ಅದು ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಮತ್ತು ಇನ್ನು ಸ್ಲೀವ್ನ ತೊಗೊಂಡು ಸ್ಟಿಚಿಂಗ್ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ಅದಕ್ಕೂ ಕೂಡ ಬ್ಯಾಕಿಗೆ ಬಿಟ್ಕೊಂಡಿದೆ. ಸ್ಲೀವಿಗೆ ಬ್ಯಾಕ್ಗೆ ಏನು ಕೊಡ್ತೀವಲ್ಲ ತೋಳಿಗೆ ಅದಷ್ಟು ಕಾಣೋದಿಲ್ಲ, ಒಳಗಡೆ ಹೋಗುತ್ತೆ. ಬ್ಯಾಕ್ ಇರುತ್ತಲ್ಲ ಹಂಗಾಗಿ ಅಷ್ಟೊಂದು ಏನಿದ್ದು ಎಲ್ಲೂ ಕಾಣೋದಿಲ್ಲ. ಅದೇ ನಾವು ಎರಡೂ ಕಡೆ ಜಾಯಿನ್ ಮಾಡ್ಕೊಂಡು ಕೂತ್ಕೊಳ್ತೀವಿ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಇದು ಮಾಡಿಕೊಂಡ್ರೆ ಮತ್ತು ಏನಿವತ್ತು ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಲ್ಲ ಆ ಬ್ಲೌಸನ್ನ ಸ್ಟಿಚಿಂಗ್ ಮಾಡೋಕ್ಕೆ ಹೋಗಿದ್ದು ಸಂಜೆ ಟೈಮಲ್ಲಿ, ಹಾಗಾಗಿ ಸ್ವಲ್ಪ ವಿಡಿಯೋ ಬ್ಲಾಕ್ ಆಗಿ ಬಂದಿದೆ. ಅದು ಎಷ್ಟು ಬ್ರೈಟ್ನೆಸ್ ಕೊಡ್ತಾಯಿದ್ರು ಅಷ್ಟು ಬ್ರೈಟ್ನೆಸ್ ತೊಗೊತಾ ಇಲ್ಲ. ಟ್ರೈ ಮಾಡ್ತೀನಿ, ನೋಡೋಣ ಯಾವ ರೀತಿ ಇದೆ. ಈ ರೀತಿ ಪೈಪಿಂಗ್ನ ತಗೊಂಡು ನಾವು ಕಟಿಂಗ್ ಮಾಡ್ಕೊಂಡು ಅದು ಸ್ಟಿಚಿಂಗ್ ಮಾಡಲಿಕ್ಕೆ ಈ ರೀತಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಬಟ್ ತುಂಬ ಬ್ಲರ್ ಇದೆ, ಸಾರಿ ವಿಡಿಯೋ ನೀಟಾಗಿ ಬಂದಿಲ್ಲ. ಸ್ವಲ್ಪ ಹೊತ್ತು ನಾನು ಸಂಜೆ ಟೈಮ್ ಲೈಟ್ ಆಗ್ತಿರ್ಲಿಲ್ಲ ಬೇಗ, ಈ ಕಡೆ ಸ್ವಲ್ಪ ಡಲ್ಲಾಗಿ ಕತ್ಲಾಗಿರೋದಕ್ಕೆ ಆ ರೀತಿ ಕಾಣ್ತಿದೆ. ಈಗ ಒಂದು ಸ್ವಲ್ಪ ನೋಡೋಣ ಅಂದ್ಬಿಟ್ಟು ಅದರಲ್ಲೇ ಟಾರ್ಚ್ ಹಾಕ್ಕೊಂಡಿದ್ದೀನಿ. ಬೆಟರ್, ಪರವಾಗಿಲ್ಲ, ಇದಾದರೂ ಕಾಣಿಸ್ತಾ ಇದೆ, ನೀವು ನೋಡ್ಕೊತಾ ಹೋಗ್ಬೋದು. ಒಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ನಾನು ಲೈಟ್ ಸೆಟ್ಟಿಂಗ್ ಮಾಡಿದ್ದೀನಿ, ಅದು ಸರೋಗುತ್ತೆ, ನೀಟಾಗಿ ಕಾಣಿಸುತ್ತೆ. ಬಟ್ ಈ ರೀತಿ ಪೈಪಿಂಗ್ಗೆ ಒಂದೇ ಸಲ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟು ಬೇಕೋ ಆ ರೀತಿ ಕಟಿಂಗ್ ಮಾಡಿಕೊಂಡು ಒಂದೇ ಸಲ ಸ್ಟಿಚಿಂಗ್ ಮಾಡ್ಕೊಬೋದು. ಸ್ವಲ್ಪ ಅದು ಅಲ್ಲಿಗೆ ಸೈಡ್ ಹೋಗ್ಬಿಟ್ಟಿತ್ತು, ಅದೊಂಚೂರು ಸರಿ ಮಾಡ್ಕೊಂಡು ಬಿಚ್ಕೊಂಡು ನೀಟಾಗಿ ಮತ್ತೆ ಅದ್ರ ಮೇಲೆ ಹೊಲಿಗೆ ಹಾಕ್ಕೊಂಡು ಸ್ವಲ್ಪ ಪೈಪಿಂಗ್ ಏನಂದರೆ ದಪ್ಪ ಪೈಪಿಂಗ್ ಕೊಡಬೇಕಾದ್ರೆ ನಮಗೆ ಥ್ರೆಡ್ ಸ್ವಲ್ಪ ಜರುಗೋದ್ರಿಂದ ಸೈಡ್ಗೆ ಎಳೆಯೋದ್ರಿಂದ ಹಾಗೆ ಅದು ಇನ್ನೊಂದು ಕಡೆ ಇದಾಗೋದು ಆ ರೀತಿ ಆಗ್ತಾ ಇರುತ್ತೆ. ಮತ್ತು ಹಂಗೆ ಇನ್ನೊಬ್ರು ಸ್ವಲ್ಪ ಅಮೌಂಟ್ ಕೊಡೋದಿತ್ತು ಬ್ಲೌಸ್ದು, ಹಂಗೆ ಅಮೌಂಟ್ ಕೊಟ್ಟು ಬ್ಲೌಸ್ ಇಸ್ಕೊಂಡು ಹೋದರು. ಮತ್ತು ಇನ್ನೊಂದು ಕಡೆ ಪೈಪಿಂಗ್ ಇದು ಕೂಡ ಯಾವ ರೀತಿ ಕೊಡೋದು ಅಂತ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಈ ರೀತಿ ಸ್ಟಾರ್ಟಿಂಗ್ ಕೊಟ್ಕೊಂಡ್ರೆ ನಾವು ಒಂದು ಸಮ ನೋಡ್ಕೊಂಡು ಕೊಟ್ಕೊಬೇಕಷ್ಟೆ. ಕೊಟ್ಕೊತಾ ಹೋದರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಫಸ್ಟೇ ನಮಗೆ ಎಷ್ಟು ಬೇಕೋ ಅಷ್ಟು ಪೈಪಿಂಗ್ನ ನೋಡಿಬಿಟ್ಟು ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡ ನಂತರ ಈ ರೀತಿ ಸ್ಟಿಚಿಂಗ್ ಮಾಡ್ಕೊತಾ ಹೋದರೆ ನೋಡಿ ನೀಟಾಗಿ ಈ ರೀತಿ ಏನೋ ಹೊಲಿಗೆ ಇದೆಯಲ್ಲ ಆ ರೀತಿ ಕೊಟ್ಕೊಂಡ್ರೆ ಓಕೆ. ಬಟ್ ಎಲ್ಲ ಅಲ್ಲಲ್ಲೇ ವಿಡಿಯೋ ಸ್ಟಾಪ್ ಆಗಿದೆ. ನಾನು ನೀಟಾಗಿ ರೆಕಾರ್ಡ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ಇದಾಗಿರೋದ್ರಿಂದ ಆ ವಿಡಿಯೋ ಎಲ್ಲ ಸ್ವಲ್ಪ ಕಟ್ ಆಗಿದೆ. ಬಟ್ ಬ್ಯಾಕಲ್ಲಿ ನೋಡ್ಬೋದು ಬಂದಿರುತ್ತೆ ನೀಟಾಗಿ ಅಂದ್ಕೊತೀನಿ.
ನೋಡಿ ಈ ರೀತಿ ಕೊಟ್ಕೊಬೇಕು. ಪೈಪಿಂಗ್ ಕೊಡಬೇಕಾದ್ರೆ ನಾವು ಫುಲ್ ಫಿನಿಶಿಂಗ್ ಈ ರೀತಿ ಕೊಟ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬಂದಿರುತ್ತೆ. ಮತ್ತು ಬಟ್ಟೆನೂ ಅಷ್ಟೇ ಎಲ್ಲೆಲ್ಲೂ ಕ್ರಾಸ್ ಆಗ್ದಂಗೆ ನೋಡಿಕೊಂಡು ನಮಗೆ ಯಾವ ರೀತಿ ಬೇಕು ಆ ರೀತಿ ಬಟ್ಟೆ ಕೊಟ್ಕೊಬೇಕು. ಬ್ಲೌಸ್ ಮೇಲೆ ನೀಟಾಗಿರಲಿ ಇರೋಂಗೆ ನೋಡಿಕೊಂಡೆ ಕೊಡ್ತಾ ಹೋದರೆ ನಮಗೆ ಬ್ಲೌಸ್ ನೀಟಾಗಿ ಬರುತ್ತೆ. ಏನಂದರೆ ರಿಂಕಲ್ಸ್ ಬರೋಲ್ಲ. ಆವಾಗ ಮೇಯ್ನು ಈ ರೀತಿ ರಿಂಕಲ್ಸ್ ಮೇಯ್ನ್ ಏನಪ್ಪ ಅಂದರೆ ಬಟ್ಟೆಗಳು ಹಂಗೂ ಸ್ವಲ್ಪ ಎಳ್ಕೊಳ್ಳುತ್ತೆ. ಅಲ್ಲೇ ಎಳ್ಕೊಂಡಿದ್ದಂಗೆ ನೋಡ್ಕೊಂಡು ಬಿಚ್ಕೊಂಡು ರೆಡಿ ಮಾಡ್ಕೊಬೇಕಾಗುತ್ತೆ ನಾವು. ಇಲ್ಲಾಂದರೆ ಒಂದೊಂದು ಬಟ್ಟೆ ಕರೆಕ್ಟಾಗಿ ಬಂದುಬಿಡುತ್ತೆ. ಸ್ವಲ್ಪ ದಾರ ಎಳ್ಕೊಳ್ಳೋ ಥರ ಬಟ್ಟೆ ಇತ್ತು ಅಂದರೆ ಸ್ವಲ್ಪ ಬಟ್ಟೆ ಎಳ್ಕೊಳ್ಳೋದು ಜಾಸ್ತಿ. ಇದು ಹಂಗೆ ಇರೋದ್ರಿಂದ ಸ್ವಲ್ಪ ಬಟ್ಟೆ ಎಳ್ಕೊತಿತ್ತು. ನಂಗೆ ಹಂಗಾಗಿ ಸ್ವಲ್ಪ ರಿಸ್ಕಿ ಕೆಲಸ ಆಗೈತೆ ಇದು ಬ್ಲೌಸ್ ಸ್ಟಿಚಿಂಗ್ ಮಾಡೋದು. ಬಟ್ಟೆ ಹಿಡ್ಕೊಂಡಿದ್ದೆ ತುಂಬ ಸಲ ಕಟಿಂಗ್ ಮಾಡೋದು ಆ ರೀತಿ ಮಾಡಿಕೊಂಡು, ಮತ್ತು ಇದಕ್ಕೆ 2 ಕಾಲು ಬಂದು ಫ್ರಂಟು ಮಾರ್ಕಿಂಗ್ ಏನು ಟಕ್ಸ್ ಹಿಡಿತೀವಲ್ಲ ಅದಕ್ಕೆ ಅಲ್ಲಿ ಇಟ್ಟು ಸಾರಿಗೆ ಎಲ್ಲ ಡಿಲೀಟ್ ಆಗಿದೆ. ಓಕೆ, ಬ್ಯಾಕ್ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ನೋಡ್ಕೊಬೋದು ನೀವು ಯಾವ ರೀತಿ ಕೊಟ್ಟಿದ್ದೀನಿ ಇದಕ್ಕೆ ಅಂದ್ಬಿಟ್ಟು. ಆಲ್ಮೋಸ್ಟ್ ನಾನು ಹೇಳ್ತಾ ಇರ್ತೀನಿ ಎಲ್ಲ ವೀಡಿಯೋದಲ್ಲೂ ನಾನು ಡಬಲ್ ಹೊಲಿಗೆ ಹಾಕ್ಕೊತೀನಿ ಅಂತ. ಯಾಕಂದರೆ ಹೊಲಿಗೆಗಳು ಬಿಚ್ಕೊಂಬಾರ್ದು ಅಂದ್ಬಿಟ್ಟು ಆ ರೀತಿ ಇದು ಮಾಡ್ಕೊಂಡು ಹಾಕ್ತೀನಿ. ಇದರಲ್ಲಿ ಏನಪ್ಪ ಅಳತೆ ತೊಗೊಳ್ಳೋದು ಫುಲ್ಲು ಅಳತೆ ತೊಗೊಂಡು ಕೂತ್ಕೊಬೇಕಾ ಅನ್ನೋ ತಲೆನೋವು ಇರೋಲ್ಲ. ಅಷ್ಟು ಒಂದು ಸ್ವಲ್ಪ ಫುಲ್ಲು ಅಳತೆ ತೊಗೊಳೋದ್ರಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಅದ್ರ ಬದಲಿಗೆ ನಮ್ಮ ಹಾಫು ಕಟಿಂಗ್ ಮಾರ್ಜಿನ್ ಇರುತ್ತಲ್ಲ ಆ ಮಾರ್ಜಿನಿಗೆ ಹಾಫ್ ತೊಗೊಂಡು ಮತ್ತು ಇನ್ನು ಹಾಫ್ ಫೋಲ್ಡಿಂಗ್ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಕರೆಕ್ಟಾಗಿ ಬಂದಿರುತ್ತೆ ಪೈಪಿಂಗ್ ಥ್ರೆಡ್ಡು. ಹಂಗೆ ನೋಡ್ಕೊಂಡು ಕೊಟ್ಕೊಂಡು ನಂತರ ಈ ರೀತಿ ಸ್ಟಿಚಿಂಗ್ ಮಾಡ್ಕೊತ ಹೋಗಬೇಕು. ಸ್ವಲ್ಪ ಅದು ಮೇಲ್ಗಡೆ ಬರಬೇಕಾದ್ರೆ ಬಟ್ಟೆ ಎಳ್ಕೊಳ್ಳುತ್ತೆ. ಅದರಿಂದ ಅಲ್ಲೊಂದು ಸ್ವಲ್ಪ ನೋಡ್ಕೊತ ಕೊಟ್ಕೊಂಡು ಹೋಗಬೇಕು. ಕ್ರಾಸಿಂಗಲ್ಲೂ ಅಷ್ಟೇ ನಾವು ಏನು ಶೇಪ್ಗಳು ಕೊಟ್ಟಿರ್ತೀವಲ್ಲ ಅಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡು ಕೊಡ್ತಾ ಹೋದರೆ ನೀಟಾಗಿ ಬರುತ್ತೆ. ಈ ರೀತಿ ಆದ ನಂತರ ಅಲ್ಲೇ ನಾಚುಗಳು ಹಾಕ್ಕೊಂಡು ನೀಟಾಗಿ ನಾಚು ಹಾಕ್ಕೊಂಡ್ರೆ ಪೈಪಿಂಗ್ ನೀಟಾಗಿ ಕೂರುತ್ತೆ. ಹಾಗಾಗಿ ಕ್ಲೀನಾಗಿ ನಾಚು ಹಾಕೊಬೇಕು. ಬಟ್ ತಿರುವಾಕಿದ ನಂತರ ನಾವು ಫಸ್ಟು ಮಾಡಬೇಕಾಗಿರೋದು ಪೈಪಿಂಗ್ ಮೇಲೆ ಹೊಲಿಗೆ ಹಾಕ್ಕೊಳ್ಳೋದು. ಆಮೇಲೆ ಏನಿದ್ರು ಕೆಳಗಡೆ ಕಿನ್ನರಿ ಕೊಟ್ಕೊಬೇಕಾಗುತ್ತೆ. ಈ ರೀತಿ ಕೊಟ್ಕೊಂಡ್ರೆ ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡ್ಬೋದು ನೀವು ಇದು ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿತ್ತಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು. ನಂತರ ನಾವು ಇಲ್ಲಿ ಕಿನ್ನರಿ ಹೊಲಿಗೆ ಹಾಕ್ಕೊಂಡ್ರೆ ಆಯಿತು, ನೀಟಾಗಿ ಚೆನ್ನಾಗಿ ಬರುತ್ತೆ. ನಾನೇನು ಬಾಟಮಿಗೆಲ್ಲ ಪೈಪಿಂಗ್ ಕೊಡೋಕ್ಕೆ ಹೋಗಲ್ಲ. ಏನಿದೆ ಫ್ರಂಟು ಮತ್ತು ಬ್ಯಾಕಿಗೆ ಮಾತ್ರ ಪೈಪಿಂಗ್ ಹಾಕ್ತೀನಿ. ಯಾಕಂದರೆ ಇಲ್ಲಿ ಅಮೌಂಟ್ಗಳು ಕೂಡ ಕಮ್ಮಿ ಕೊಡೋದ್ರಿಂದ ಫುಲ್ಲು ನಮಗೆ ಪೈಪಿಂಗಿಗೆ ಹಾಕೋ ಕೆಲಸದ ಟೈಮ್ಗೆ ಆಗಲಿ ಪೈಪಿಂಗ್ ಅಮೌಂಟ್ ಆಗಲಿ ಕೊಡೋದಕ್ಕಿಂದೆ ಇದು ಮಾಡ್ತಾರೆ ಅಂದ್ಬಿಟ್ಟು ಅವ್ರು ಕೊಡೋ ಅಮೌಂಟಿಗೆ ಮಾತ್ರ ನಾನು ಫ್ರಂಟು ಬ್ಯಾಕಿಗೆ ಮಾತ್ರ ಹಾಕ್ತೀನಿ. ಸ್ಲೀವಿಗೂ ಕೂಡ ಏನು ಹಾಕೋಕೆ ಹೋಗಲ್ಲ. ಹಾಗಾಗಿ ಅವರಿಗೆ ಕೊಡೋ ಅಮೌಂಟ್ ನಮಗೂ ಅಡ್ಜಸ್ಟ್ ಆಗಬೇಕಲ್ಲ, ಆ ರೀತಿ ನೋಡಿಕೊಂಡು ಕೊಟ್ಕೊತೀನಿ. ಅವತ್ತು ಅರ್ಧ ಹೊಲ್ದಿದ್ದೆ. ನೈಟು ಅಡುಗೆ ಮಾಡೋಕ್ಕೆ ಟೈಮ್ ಆಯಿತು ಅಂದ್ಬಿಟ್ಟು ಹೋಗಿದ್ದೆ. ಮತ್ತು ಬೆಳಿಗ್ಗೆ ಬಂದು ಬೆಳಿಗ್ಗೆನೂ ಬಂದಿಲ್ಲ, ಒಂದು ಸ್ವಲ್ಪ ಒಂದಿನ ಬಿಟ್ಟು ಹೊಲಿದೆ ಅನಿಸುತ್ತೆ. ಇದು ಬೆಲ್ಟ್ ಪಟ್ಟಿ ಒಂದು ಸ್ಟಿಚ್ ಮಾಡಿರ್ಲಿಲ್ಲ, ಬೆಲ್ಟ್ ಪಟ್ಟಿನೂ ಕೂಡ ಸ್ಟಿಚ್ ಮಾಡ್ಕೊಂಡು ಅದನ್ನು ತಿರ್ವಾಕೊಂಡು ಸ್ಟಿಚ್ ಮಾಡಿಕೊಂಡೆ. ಆಯಿತು, ಅದು ತಿರ್ವಾಕೊಂಡು ಸ್ಟಿಚ್ ಮಾಡ್ಕೊಂಡು ನಂತರ ಬರೀ ನಾವು ಯಾವಾಗಲೂ ಕ್ಯಾಮ್ರಾ ಸೆಟ್ ಮಾಡೋದೇ ಆಗ್ತಾ ಇರುತ್ತೆ. ಕೆಲವೊಮ್ಮೆ ನಾವು ಕೂತ್ಕೊಂಡಿರೋದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಅಳ್ಳಾಡ್ತಾ ಇರುತ್ತೆ. ಹಂಗಾಗಿ ನೋಡ್ಕೊತ ನಾವು ಸ್ಟಿಚ್ ಮಾಡ್ಕೊಬೇಕು. ಈ ರೀತಿ ಮಾಡಿಕೊಂಡು ನಮಗೆ ಇಷ್ಟ ಬಟ್ಟೆ ಏನಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಬೇಕಿದ್ರೆ ಮೇಲ್ಗಡೆ ಈ ರೀತಿ ಹೊಲಿಗೆ ಹಾಕ್ಕೊಳ್ಳೋದ್ರಿಂದ ಏನಪ್ಪ ಅಂದರೆ ಜರ್ಗಲ್ಲ ಬಟ್ಟೆ ಅನ್ನೋದಕ್ಕೋಸ್ಕರ ನಾವು ಯಾವುದೇ ರೀತಿ ಕುಟ್ಕೊತಾವಲ್ಲ ಸ್ಟಿಚಿಂಗ್ ಮಾಡ್ಕೊಳ್ಳೋವಾಗ ಎಲ್ಲೂ ಬಟ್ಟೆ ಎಳ್ಕೊಳ್ಳೋದಿಲ್ಲ, ರಿಂಕಲ್ಸ್ ಬರೋದಿಲ್ಲ. ಅಷ್ಟಕ್ಕೋಸ್ಕರ ಒಂದು ಹೊಲಿಗೆ ಹಾಕ್ಕೊಳ್ತೀನಿ ನಾನು. ಈ ರೀತಿ ನೀಟಾಗಿ ಅದು ಫೋಲ್ಡಿಂಗ್ ಆಗಬೇಕಲ್ಲಿ. ನಾನೇನು ಕೈ ಇಟ್ಕೊಂಡಿದ್ದೀನಲ್ಲ ಟಕ್ಸ್ ಹಿಡಿದಿದ್ದೀವಲ್ಲ ಆ ಟಕ್ಸಲ್ಲಿ ನೀಟಾಗಿ ಫೋಲ್ಡಿಂಗ್ ಆಯ್ತು ಅಂದರೆ ಬ್ಲೌಸ್ ನೀಟಾಗಿ ಬರುತ್ತೆ. ಇಲ್ಲ ಅಂದರೆ ಅದು ಅಪಾಚಿ ಥರ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ನೀಟಾಗಿ ನೋಡಿಕೊಂಡು ನಾವು ಕೂರಿಸ್ಕೊತಾ ಹೋಗಬೇಕು. ಅದಾದ ನಂತರ ಇನ್ನೊಂದು ಬ್ಲೌಸಿಗೆ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಬಟ್ ಅಲ್ಲಿ ಯಾರೋ ಕೂತಿದ್ದಾರೆ ನನ್ನ ಹತ್ರ ಮಾತಾಡಿಕೊಂಡು ಅದನ್ನೇ ಇದು ಮಾಡಿಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಸ್ಟಿಚಿಂಗ್ ಮಾಡಿದ್ದಾಯಿತು ಈ ಬ್ಲೌಸ್ನ. ಕೆಲವೊಮ್ಮೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಯಾರಾದರೂ ಬಂದರು ಅಂದರೆ ನಮಗೆಲ್ಲ ಸ್ಟಿಚಿಂಗ್ ಮಾಡಿದ್ದೇ ಸಾಗಲ್ಲ. ನೋಡಿ ಇಷ್ಟು ಟೈಮ್ ವೇಸ್ಟ್ ಅಂದ್ಬಿಟ್ಟು ನನಗೆ
ಬಟ್ ನನಗೆ 2 ದಿವಸನೂ ಹೀಗೆ ಆಗಿದ್ದು. ಸ್ಟಿಚಿಂಗ್ ಮಾಡಬೇಕಾದ್ರೆ ಯಾರಾದರೂ ಬರ್ತಾರಾ, ಬಂದರೆ ಹಿಂಗೆ ಮಾತಾಡ್ಕೊಂಡು ಕೂತ್ಕೊಳ್ಳೋದೇ ಆಗ್ಬಿಡುತ್ತೆ. ಅವ್ರು ಏನಾದರೂ ಇಳ್ದಿರ್ತಾರೆ, ಬಟ್ ಅವರು ಕೆಲವರು ಅರ್ಥ ಮಾಡ್ಕೊಂಡು ಎದ್ದು ಹೋಗ್ತಾರೆ, ಕೆಲವರು ಹೋಗಲ್ಲ. ಏನು ಮಾಡೋಕ್ಕಾಗಲ್ಲ. ಏನಾದರೂ ಟಾಪಿಕ್ ಎತ್ಕೊಂಡ್ರೆ ನಮಗೂ ಕೆಲವೊಮ್ಮೆ ಮಾತಾಡದೇ ಇರುತ್ತೆ, ಮಾತಾಡ್ತಾ ಇರ್ತೀವಿ. ಬಟ್ ನಾನು ಇದಕ್ಕೂ ಮುಂಚೆ ಏನಪ್ಪ ಅವತ್ತು ಅಂದರೆ, ಇದಕ್ಕೂ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ ನಿಮಗೆ. ಏನು ನಮ್ಮ ಅತ್ತೆ ಮನೇಲಿ ಹಾವು ಬಂದಿತ್ತು ಅಂದ್ಬಿಟ್ಟು, ಆ ವಿಡಿಯೋದ ಬಗ್ಗೆ ಅದ್ರ ಬಗ್ಗೆನೇನು ಕೇಳ್ತಾಯಿದ್ರು ಅನಿಸುತ್ತೆ. ಅದ್ರ ಬಗ್ಗೆ ಮಾತಾಡ್ತಾಯಿದ್ದೆ, ಹಾವು ಹೇಗೆ ಬಂದಿತ್ತು ಅಂದ್ಬಿಟ್ಟು. ಬಟ್ ನಾವು ಮದುವೆಯಾಗಿ ಇಷ್ಟು ವರ್ಷ ಆಗಿತ್ತು, ಬಟ್ ಎಂದು ನಾಗರವೇ ನಮ್ಮ ಈ ಇದರಲ್ಲಿ ಎಲ್ಲೂ ನೋಡಿರಲಿಲ್ಲ ನಮ್ಮ ಬೀದಿಲಿ. ಅದೇ ಫಸ್ಟ್ ಟೈಮ್ ನಾವು ನಾಗರಾವ್ ಬಂದಿದ್ದು ನೋಡಿದ್ದು. ನಮ್ಮ ಅತ್ತೆ ಮನೇಲಿ ಬಂದಿದ್ದು, ಬಟ್ ಅಲ್ಲಿ ಇಲಿಗಳು ಓಡಾಡೋದ್ರಿಂದ ಮೋಸ್ಟ್ಲಿ ಬಂದಿದೆ ಅನಿಸುತ್ತೆ. ಹಾಗಾಗಿ ಅದನ್ನು ಸಾಯಕ್ಲಿಸ್ತಿಲ್ಲ, ನಾವು ಹಿಡಿಸ್ಬಿಟ್ಟು ಆಚೆ ಬಿಡಿಸಿದ್ವಿ. ಮೇನು ನಮಗೆ ನಾವು ನಾಗರ ಪೂಜೆ ಎಲ್ಲ ಮಾಡೋದ್ರಿಂದ ನಾವು ಹಾವುಗಳ್ನ ಸಾಯಿಸೋದು ಅದೆಲ್ಲ ಮಾಡೋಕ್ಕೆ ಹೋಗಲ್ಲ. ಬಟ್ ಅದು ಸಾಯಿಸಲೂಬಾರ್ದು. ಬಟ್ ಸಾಯಿಸೋದನ್ನ ಯಾರಿಗೂ ತೋರಿಸ್ಲೂಬಾರ್ದು, ಅಲ್ಲಿ ಹಾವಿದೆ ಸಾಯಿಸ್ರಿ ಅಂದ್ಬಿಟ್ಟು. ಅದು ನಮಗೆ ಪಾಪ ಕರ್ಮಗಳು ಈ ರೀತಿ ಕಟ್ಕೊಂಡು ತುಂಬ ಅನುಭವಿಸ್ಬಿಟ್ಟಿದ್ದೀವಿ ಮದುವೆಗೆ ಮುಂಚೆ ಅವಾಗೆಲ್ಲ. ಅದಕ್ಕೋಸ್ಕರ ಇವಾಗ ನಾವು ಎಲ್ಲ ಕಡೆ ನಾಗರು ಜಾಸ್ತಿ ಮಾಡೋದ್ರಿಂದ ನಾವು ಅವನ್ನ ಎಲ್ಲೂ ಸಾಯಿಸೋಕೆ ಹೋಗಲ್ಲ. ಮತ್ತು ಈ ರೀತಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡ್ಕೊಂಡು ಆಲ್ಮೋಸ್ಟ್ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಎದ್ದು ಸ್ಟಿಚಿಂಗ್ ಮಾಡ್ತಾಯಿರ್ತೀನಿ. ಏನಕ್ಕಪ್ಪ ಅಂದರೆ ನನ್ನ ಮಿಷಿನ್ ಓವರ್ಲಾಕ್ ಮಿಷಿನ್ ಬಂದು ಇನ್ನೊಂದು ಕಡೆ ಸೈಡ್ ಇದೆ. ಅದಕ್ಕೋಸ್ಕರ ಸ್ವಲ್ಪ ಎದ್ದೋಗಿ ಓವರ್ಲಾಕ್ ಮಾಡ್ಕೊತೀನಿ. ಬಟ್ ಸ್ಟಿಚಿಂಗಲ್ಲೇ ಓವರ್ಲಾಕ್ ಮಾಡಿಕೊಂಡ್ರೆ ನನಗೆ ಪರ್ಫೆಕ್ಟ್ ಫಿನಿಶಿಂಗ್ ಬರುತ್ತೆ ಬ್ಲೌಸು. ಅದಕ್ಕೋಸ್ಕರ ನೀಟಾಗಿ ಫಿನಿಶಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡು ಮಾಡ್ತಾ ಹೋಗ್ತಾ ಇರ್ತೀನಿ. ಆಯಿತು. ಇದು ಮತ್ತು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ನೋಡ್ಬೋದು, ನಾನು ಲೈನಿಂಗಲ್ಲೇ ಆಲ್ಮೋಸ್ಟ್ ಕೊಡೋದು. ಏನು ಲೈನಿಂಗಲ್ಲಿ ಅಂದರೆ ಅದರಲ್ಲಿ ಆಲ್ಮೋಸ್ಟ್ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಲಿ 2 ಫೋಲ್ಡ್ ಆಗಿರುತ್ತೆ. ಅದನ್ನು ನಾವು ಇನ್ನೊಂದು ಫೋಲ್ಡಿಂಗ್ ಮಾಡೋದ್ರಿಂದ ಇನ್ನೂ ಗಟ್ಟಿಯಾಗಿ ಬರುತ್ತೆ, ಬಟ್ಟೆ ಕೂಡ ಬಿಗಿಯಾಗಿರುತ್ತೆ, ಹರಿಯೋದಿಲ್ಲ ಬೇಗ. ಅದಕ್ಕೋಸ್ಕರ ಲೈನಿಂಗಲ್ಲೇ ಕೊಡ್ತೀನಿ. ಏನು ಕಾಣಿಸೋದು ಇಲ್ಲ, ಅದು ಒಳಗಡೆ ಹೋಗುತ್ತೆ, ನೀಟಾಗಿರುತ್ತೆ. ಅದಕ್ಕೋಸ್ಕರ ಉಕ್ಸ್ಗಳು ಕೂಡ ಕಿತ್ತೋಗಲ್ಲ. ಏನು ನಾವು ಟಕ್ಸ್ ಹಾಕಿರ್ತೀವಿ, ಈ ಕಡೆ ಕಾಜಾ ಮಾಡಿರ್ತೀವಿ, ಅದು ಕೂಡ ಕಿತ್ತೋಗಲ್ಲ. ಅದರಿಂದ ಆಲ್ಮೋಸ್ಟ್ ಕಾಟನ್ ಬಟ್ಟೆ ಆಗಿರೋದ್ರಿಂದ ಹರಿಯಲ್ಲ ಬೇಗ. ಅದಕ್ಕೋಸ್ಕರ ನೋಡ್ಕೊಂಡು ಕೊಡಬೇಕು. ಇದು ಸೀರೆಯಲ್ಲೇ ಮೇಲೆ ಹಾಕ್ತೀವಿ ಅಂದರೆ ಕೆಲವೊಂದು ಬಟ್ಟೆಯಲ್ಲಿ ನೋಡಿರ್ತೀರ, ಕೆಲವೊಂದು ಬ್ಲೌಸ್ಗಳು ತುಂಬಾ ಹರಿದಿರ್ತವೆ. ಹಾಗಾಗಿ ನಾನು ಜಾಸ್ತಿ ಅದರಲ್ಲಿ ಕೊಡೋಕ್ಕೆ ಹೋಗೋದಿಲ್ಲ. ಲೈನಿಂಗ್ ಪೀಸ್ ಇರುತ್ತಲ್ಲ ಅದರಲ್ಲೇ ಕೊಟ್ಬಿಡ್ತೀನಿ. ನೀಟಾಗಿ ಒಳಗಡೆ ಹೋಗುತ್ತೆ. ಉಕ್ಸ್ ಕೂಡ ಹಾಕಿದ್ರೆ ಸ್ವಲ್ಪ ಹಿಂದೆಗಡೆ ಹಾಕ್ಕೊಂಡ್ರೆ ನಾವು ಉಕ್ಸು ಮುಂದೆಗಡೆ ಬಂದು ಕೂತ್ಕೊಳ್ಳೋ ರೀತಿ ಹಾಕ್ಕೊಬೇಕು. ಅದನ್ನು ನೋಡ್ಕೊಂಡು ಕೊಟ್ಕೊಳ್ತಾ ಹೋಗಬೇಕಾಗುತ್ತೆ. ಮತ್ತು ಸ್ಲೀವ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ಲೀವ್ಗೆ ಏನಪ್ಪ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀನಿ ನಾನು, ಯಾಕಂದರೆ ಕೆಲವೊಂದು ಸಲ ಸಾಲ್ಟೇಜ್ ಬರೋದು ಆ ರೀತಿ ಆಗ್ಬಿಡುತ್ತೆ. ಅದಕ್ಕೆ ಟೆನ್ಷನ್ನೇ ಬೇಡ, ಜಾಯಿಂಟ್ ಹೊಡೆಯೋ ಇದೆ ಬೇಡ ಅಂದ್ಬಿಟ್ಟು ಒಂದು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀನಿ. ಅದನ್ನು ನಾವು ಏನು ಫ್ರಂಟ್ ಅದಕ್ಕೋಸ್ಕರ ನಾನು 1/2 ಇಂಚ್ ಮಾರ್ಜಿನಲ್ಲೂ ಅಷ್ಟೇ. ನಾನೇನು ಪಾಯಿಂಟ್ಸು ಮಾರ್ಕಿಂಗ್ ಎಲ್ಲ ಮಾಡ್ತೀನಲ್ಲ ಅದರಲ್ಲೂ ಎಕ್ಸ್ಟ್ರಾ ನೋಡಿಕೊಂಡೇ ಬಿಟ್ಕೊತೀನಿ. ಇಟ್ಕೊಂಡು ಎಕ್ಸ್ಟ್ರಾ ಇದು ಮಾಡಿಕೊಂಡು ಈ ರೀತಿ ಸ್ಟಿಚಿಂಗ್ ಮಾಡಿ ಮುಗಿಸ್ತೀನಿ. ಬಟ್ ಸ್ಲೀವ್ ಹಾಕ್ತಿದ್ದಂಗೆ ಸ್ಲೀವ್ಗೂ ಕೂಡ ನಾನು ಓವರ್ಲಾಕ್ ಮಾಡಿಬಿಟ್ಟೆ ಮಾಡ್ಕೊಳ್ಳೋದು. ಎದ್ದೋಗೋದು ಕೂಡ ಓವರ್ಲಾಕ್ ಮಾಡ್ಕೊಂಬಂದೆ ನಾನು. ಆಯಿತು, ಇಲ್ಲ ಆಲ್ಮೋಸ್ಟ್ ಓವರ್ಲಾಕು. ಇನ್ನು ಫೈನಲ್ ಟಚ್ ಕೊಡಬೇಕು. ಏನಪ್ಪ ಅಂದರೆ ಲಾಸ್ಟು ಟಚ್ ಎಲ್ಲ ಕರೆಕ್ಟಾಗಿದ್ದಾವ ನೋಡಿಕೊಂಡು ಲಾಸ್ಟ್ ಹೊಲಿಗೆ ಹಾಕೋದು. ಇದು ಒಂದು ಹಾಕಿದ್ರೆ ಫಿನಿಶಿಂಗ್ ಬ್ಲೌಸ್ ಆಗುತ್ತೆ. ಕರೆಕ್ಟಾಗಿ ನೋಡ್ಕೊಂಡು ಎಲ್ಲ ಮಾರ್ಕಿಂಗ್ ಹಾಕ್ಕೊಂಡು ಈ ರೀತಿ ಬಿಟ್ಕೊಂಡಿರ್ತೀನಿ. ಎಕ್ಸ್ಟ್ರಾ ಏನು ಬಟ್ಟೆ ಬಂದಿರುತ್ತೆ ಆ ರೀತಿ ಅದನ್ನು ಲಾಸ್ಟಿಗೆ ಕಟ್ ಮಾಡ್ತೀನಿ. ಬಟ್ ಏನಪ್ಪ ಅಂದರೆ ನಾನು ಇದಕ್ಕೆಲ್ಲ ಈ ರೀತಿ ನೋಡ್ಕೊಳ್ತಾ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಇದಕ್ಕೆ ದಾರನೂ ಕೂಡ ತುಂಬ ಎಳೆದಿತ್ತು. ನನಗೆ ಅದನ್ನೇ ಅನ್ಕೊತಾ ಇದ್ದೆ, ಮೋಸ್ಟ್ಲಿ ಹುಡುಗರೆಲ್ಲೋ ಬೇರೆ ಬಟ್ಟೆ ಹೊಲ್ದಿದ್ದಾರೆ ಈ ಮಿಷಿನಲ್ಲಿ, ಮೊನ್ನೆ ಎಲ್ಲ ರಿಪೇರಿ ಮಾಡಿಸಿದ್ದೀನಿ. ಹಾಗಾಗಿ ಕೆಲವೊಂದು ಹತ್ರ ಜಾಸ್ತಿ ಬರುತ್ತೆ. ಆಗ ಏನು ಮಾಡಬೇಕಾಗುತ್ತೆ, ಇದು ಒಳಗಡೆ ಹೋಗೋದ್ರಿಂದ ಗೊತ್ತಾಗಲ್ಲ, ಅಲ್ಲಿ ನಾವು ಫೋಲ್ಡಿಂಗ್ ಮಾಡ್ಕೊಂಡು ಕೊಟ್ಟರೆ ಫಿನಿಶಿಂಗ್ ಬರುತ್ತೆ. ಮತ್ತು ಎಕ್ಸ್ಟ್ರಾ ಏನು ಬಟ್ಟೆಗಳು ಬರುತ್ತಲ್ಲ ನಾವು ಅದು ಕಟಿಂಗ್ ಮಾಡಿಬಿಟ್ಟು ಓವರ್ಲಾಕ್ ಮಾಡಿಬಿಟ್ರೆ
ನೀಟಾಗಿ ಬರುತ್ತೆ. ಫಸ್ಟೇ ನಾವು ಮಾರ್ಜಿನೆಲ್ಲ ಮಾರ್ಕಿಂಗ್ ಕೊಟ್ಟಿರ್ತೀವಿ, ಆದರೂ ಫೈನಲಾಗಿ ಒಂದೊಂದು ಸಲ ಏನಾದರೂ ವೇರಿಯೇಷನ್ ಇರುತ್ತೆ ಅಂದ್ಬಿಟ್ಟು ಫೈನಲ್ ಮಾರ್ಕಿಂಗ್ ಮಾಡಿಕೊಂಡು ಲಾಸ್ಟ್ ಹೊಲಿಗೆ ಹಾಕ್ತೀವಿ. ಸೈಡ್ ಹೊಲಿಗೆ ನೋಡ್ಬೋದು ನೀವು. ಸ್ವಲ್ಪ ವೇರಿಯೇಷನ್ ಇತ್ತಂದರೂ ಅಲ್ಲಿ ನೋಡಿಕೊಂಡು ನಾವು ಮತ್ತೆ ಒಂದೊಂದು ಹೊಲಿಗೆ ಹಾಕ್ಕೊಂಡ್ರೆ ಅಲ್ಲಿ ಫಿನಿಶಿಂಗ್ ಬಂದುಬಿಡುತ್ತೆ. ಹಾಗೆ ಮಾಡ್ಕೊತ ಹೋಗ್ಬೇಕಷ್ಟೆ. ಇದು ನೋಡಿಕೊಂಡು ಈ ರೀತಿ ಹೊಲಿಗೆ ಹಾಕಿದ್ರೆ ಆಯಿತು. ಬಟ್ ಹೊಲಿಗೆ ಹಾಕೋವಾಗಲೂ ನೋಡ್ಕೊಂಡು ಹಾಕಬೇಕು ನಾವು, ಸಮ ಬರೋ ರೀತಿ. ಇಲ್ಲ ವೇರಿಯೇಷನ್ ಇತ್ತಂದರೆ ನೋಡ್ಕೊಂಡು ಮಾಡ್ತಾ ಹೋದ್ರೆ ಸರೋಗುತ್ತೆ ಅಷ್ಟೇ. ಮತ್ತು ಲಾಸ್ಟ್ ಏನು ಓವರ್ಲಾಕ್ ಮಾಡ್ತೀವಲ್ಲ ಆ ಸೈಡಲ್ಲಿ ಒಂದು ಹೊಲಿಗೆ ಹಾಕ್ಕೊತೀನಿ. ಓವರ್ಲಾಕು ಕೂಡ ಫಿನಿಶಾಗಿ ಕೂತ್ಕೊಳ್ಳುತ್ತೆ, ನೀಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಆಯಿತು. ಇದಾದ ನಂತರ ನಾನು ಟಕ್ಸ್ ಇಟ್ಬಿಟ್ಟು, ಸೊ ಟಕ್ಸಿಗೂ ಕೂಡ ತುಂಬ ಏನು ಅಷ್ಟು ಬಟ್ಟೆ ಬಿಟ್ಟಿರಲಿಲ್ಲ, ಸ್ವಲ್ಪನೇ ಇತ್ತು. ಹಾಗಾಗಿ ಸ್ವಲ್ಪ 1/4 ಇಂಚಷ್ಟು ಹಿಡ್ದಿದ್ದೀನಿ, 1/2 ಇಂಚ್ ಅಷ್ಟೇ. 1/2 ಇಂಚಲ್ಲಿ 1/4 ಇಂಚ್ ಹಿಡಿದ್ರೆ ಸಾಕು. ಇಷ್ಟೆಲ್ಲ ಹಿಡಿದ್ರೆ, ತುಂಬ ಜಾಸ್ತಿನೂ ಹಿಡಿದ್ರೆ ಒಂಥರ ಕೂತ್ಕೊಂಡಿರುತ್ತೆ, ಬಫ್ ಬರೋದು, ಕುಪ್ಪೆ ರೀತಿ ಕಾಣೋದು ಆ ರೀತಿ ಆಗಿರುತ್ತೆ. ಸ್ವಲ್ಪ ಅದನ್ನು ಕೊಟ್ಟಷ್ಟು ನೀಟಾಗಿ ಕಾಣಿಸುತ್ತೆ. ಫೈನಲ್ ಆಗು ಕೂಡ ತೋರಿಸಿದ್ದೀನಿ, ನೀವು ಯಾವ ರೀತಿ ಬಂದಿರುತ್ತೆ ಅಂತ ನೋಡ್ಕೊಬೋದು. ಲಾಸ್ಟಲ್ಲಿ ನೋಡಿ ಫ್ರಂಟು ಈ ರೀತಿ ಚಿಕ್ಕದಾಗಿ ಕೊಟ್ಕೊಂಡಿದ್ದೀನಿ. ಯಾಕಂದರೆ ಕೆಲವರು ತುಂಬ ಸಲ ಹೇಳೋದು ಜಾಸ್ತಿ ಅವ್ರಿಗೆ ಸ್ವಲ್ಪ ಭುಜ ಜಾರುತ್ತೆ ಅಂತ ಹೇಳ್ತಾ ಇರ್ತಾರೆ. ಹಂಗಾಗ್ಬಿಟ್ಟು ನಾನೆಲ್ಲ ಈ ಸಲ ಡೀಪ್ ಕಮ್ಮಿ ಮಾಡಿದ್ದೀನಿ. ಡೀಪ್ ಕಮ್ಮಿ ಮಾಡಿಕೊಂಡು ಮತ್ತು ಹಿಡ್ದಿರೋದ್ರಲ್ಲೂ ಅಷ್ಟೇ ಸ್ವಲ್ಪ ಎಲ್ಲ ಹಿಡಿದ್ಬಿಟ್ಟು ಫ್ರಂಟ್ ಎಲ್ಲ ಡೀಪ್ಗಳು ಎಲ್ಲಿ ಬೀಳುತ್ತೋ ಆ ಜಾಗಗಳೆಲ್ಲ ನೋಡ್ಕೊಂಡು ಒಂದೊಂದು ಎಕ್ಸ್ಟ್ರಾ ಹೊಲಿಗೆ ಹಾಕ್ಕೊತ ಬಂದಿದ್ದೀನಿ. ಹಾಗಾಗಿ ಡೀಪ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತೀನಿ ಈ ಬ್ಲೌಸಲ್ಲಿ. ಮತ್ತು ಅವರಿಗೆ ಟೈಯಿಂಗ್ ಕಂಪಲ್ಸರಿ, ಆಲ್ಮೋಸ್ಟ್ ಎಲ್ಲ ಬ್ಲೌಸಿಗೂ ಅವ್ರು ಟೈಯಿಂಗ್ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಬಟ್ಟೆ ಇದ್ದರೆ ಕೊಡ್ತೀನಿ, ಇಲ್ಲಾಂದರೆ ಇಲ್ಲ. ಅದರಲ್ಲಿ ಬಟ್ಟೆ ತುಂಬಾ ಉಳ್ಕೊಂಡಿತ್ತು, ಹಾಗಾಗಿ ಸ್ಟ್ರೈಟ್ ಪೀಸಲ್ಲೆಲ್ಲ ಕಟ್ ಮಾಡಿಕೊಂಡು ಹೇಳ್ತೀವಿ. ಮಾರ್ಜಿನ್ ಕರೆಕ್ಟಾಗಿ 1/2 ಇಂಚ್ 1 ಇಂಚ್ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾವು ಎಕ್ಸ್ಟ್ರಾ ಕಟ್ ಮಾಡಿಕೊಂಡ್ರೆ ಮತ್ತೆ ಕಟ್ಟಿಂಗ್ ಮಾಡ್ಕೊಂಡು ಕೂತ್ಕೊಬೇಕಾಗುತ್ತೆ. ಹೀಗಾಗಿ ಸ್ಟಿಚಿಂಗ್ 2 ಹೊಲಿಗೆ ಹಾಕೊಂಡ ನಂತರ ಏನು ಲೂಪ್ ಟರ್ನಲ್ ನೀವು ತೊಗೊಂಡನಲ್ಲ, ಅದೇ ಲೂಪ್ ಟರ್ನಲ್ಲು ಅದರಲ್ಲೂ ಇತ್ತಂದರೆ ತುಂಬ ಈಸಿಯಾಗಿ ನಾವು ಬೇಗ ಥ್ರೆಡ್ಡಿಂಗ್ನ ತೆಗಿಬೋದು. ನಾನೊಂದು ಲಾಕಲ್ಲಿ ಹಾಕ್ಕೊಂತೀನಿ. ಲಾಕಲ್ಲಿ ಹಾಕ್ಕೊಂಡು ನೀಟಾಗಿ ತೆಗಿಲಿಕ್ಕೆ ತುಂಬ ಈಸಿ ಆಗುತ್ತೆ ಅಂದ್ಬಿಟ್ಟು ಬೇಗ ಕೂಡ ಬರುತ್ತೆ. ಲೂಪ್ ಟರ್ನಲ್ಲಿ ತುಂಬ ಈಸಿ, ತೊಗೊಬೋದು. ಇದು ಅಂಗಡಿಗಳಲ್ಲೂ ಸಿಗುತ್ತೆ. ಆಲ್ಮೋಸ್ಟ್ ಇದು ಹಳ್ಳಿ ಸೈಡ್ ಸಿಗೋದು ಕಮ್ಮಿ ಅಂದ್ಕೊತೀನಿ. ಇಲ್ಲಾಂದರೆ ಮೀಶೋದಲ್ಲಿ ಬುಕ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಬರುತ್ತೆ. ಎಲ್ಲ ಕಡೆನೂ ಕಳಿಸ್ತಾರೆ. ಮೀಶೋದಲ್ಲೂ ಕೂಡ ಬುಕ್ ಮಾಡ್ಬೋದು. ಅದು 120 ಇಂದ 150 ತನಕ ಒಂದೊಂದು ರೈಟ್ ಇದೆ, ಒಂದೊಂದು ಇದರಲ್ಲೆಲ್ಲ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ. 2 ಕಡೆನೂ ಸ್ಟಿಚಿಂಗ್ 3 ಇಂಚಿಗೆ ಸ್ಟಿಚಿಂಗ್ ಮಾಡಿಕೊಂಡು, ಮತ್ತು ಫ್ರಂಟ್ ಏನದು ಸೆಂಟ್ರ್ ಇತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಚಿಕ್ಕದಾಗೆ ಟೈಯಿಂಗಿಗೆ ನಾನು ಈ ಸಲ ಗೆಜ್ಜೆನ ಹಾಕಿದ್ದೀನಿ. ಅದು ನೋಡ್ಬೋದು ನೀವು. ಈ ರೀತಿ ಹಾಕಿ ಮುಗೀತು ಸದ್ಯ ಫೈನಲ್ ಟಚ್ಚು. ಈ ಬ್ಲೌಸ್ ಅಂತೂ ತುಂಬಾ ತಲೆ ತಿಂದಿತ್ತು ನನಗೆ, ಬೇಗ ಆಗಿರಲಿಲ್ಲ. ಬಟ್ ಬೇಗ ಅಂದರೆ ಬೇಗ ನಾನು ಕೂಡ ಮುಗಿಸ್ಲಿಲ್ಲ. ಒಂದೇ ಸಲ ಕೂತ್ಕೊಂಡು ಸ್ವಲ್ಪ ಮನೆ ಕೆಲಸ ಅದು ಇದು ಇದ್ದೋಗಿ ಮಾಡ್ಕೊಡೋದು. ಮನೆಯದೇ ತುಂಬಾ ಇರುತ್ತೆ ಅಲ್ವಾ, ಮನೆ ಕೆಲಸ ಅನ್ನೋರಿಗೆ ಮನೆಗೆ ಮಾಡೋರಿಗೆ ತುಂಬ ಅದೇ ಆಗೋದ್ರಿಂದ ಅದು ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಮಾಡ್ಕೊಂಡಿದ್ದೆ. ಹಂಗಾಗಿ ಸ್ವಲ್ಪ ಒಂದಿನ ಅಂಗಡಿ ಬೇರೆ ಬಂದಿರಲಿಲ್ಲ. ಆಮೇಲೆ ಮುಗಿಸಿದ ಬ್ಲೌಸ್ ಇದು 2 ದಿನ, ಅದು ಹಾಫ್ ಡೇ ಆ ರೀತಿ ಸ್ಟಿಚ್ ಮಾಡಿದೆ. ಅಡುಗೆ ಮಾಡೋ ಟೈಮ್ಗೆ ಹೋಗ್ತಾ ಇರಬೇಕು. ನೋಡ್ಬೋದು ಈಗ ಲಾಸ್ಟ್ ಫೈನಲ್ ಟಚ್ ಮುಗೀತು. ಈಗ ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಬಂದಿರೋದು ಅಂದ್ಬಿಟ್ಟು. ಮತ್ತು ಉಕ್ಸ್ ಹಾಕೋದೊಂದು ಇದರಲ್ಲಿ ಕ್ಲೀನಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಾನು, ಎಷ್ಟು ಈಸಿಯಾಗಿ ಉಕ್ಸ್ ಹಾಕೋದು ಅಂದ್ಬಿಟ್ಟು. ತುಂಬ ಇದನ್ನು ಸ್ವಲ್ಪ ನಾನು ಹಂಗೂ ಸ್ಲೋಲಿ ಇಟ್ಬಿಟ್ಟೆ ತೋರಿಸಿದ್ದೀನಿ ನಿಮಗೆ. ನೋಡಿ ಈ ರೀತಿ ಹೋಲ್ ಹಾಕ್ಕೊಂಡು ನಾವು ಅದಕ್ಕೆ ಉಕ್ಸ್ನ ಈ ರೀತಿ ಹೋಲ್ ಹಾಕ್ಕೊಬೇಕು. ನಿಧಾನಕ್ಕೆ ಹೋಲ್ ಹಾಕ್ಕೊಂಡು ಈ ರೀತಿ ಉಕ್ಸ್ನ ಹಾಕಿ ಟರ್ನ್ ಮಾಡಿದ್ರೆ
ಅದು ಅಲ್ಲೇ ಫಿಟ್ಟಿಂಗ್ ಆಗುತ್ತೆ. ನಾನು ತುಂಬ ಬ್ಲೌಸಿಗೆ ನಾನು ಹಾಕೊಳ್ಳೋದಕ್ಕೆ ಅರ್ಜೆಂಟಾಗಿ ಇದೇ ರೀತಿ ಹಾಕಿದ್ದೀನಿ. ಅದು ಟೈಯಿಂಗೇ ಹಾಕಿಲ್ಲ ನಾನು, ಏನಂದರೆ ತಿರ್ಗಾ ಸ್ಟಿಚಿಂಗ್ ಮಾಡ್ತೀವಲ್ಲ ಆ ರೀತಿ ಮಾಡ್ದೇ ತುಂಬ ಸಲ ಬ್ಲೌಸ್ ಹಾಕ್ಕೊಂಡಿದ್ದೀನಿ. ಯಾವುದೇ ರೀತಿ ಬಿಚ್ಕೊಳ್ಳೋದು ಆ ರೀತಿ ಎಲ್ಲ ಆಗೋಲ್ಲ, ಅಷ್ಟು ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡು ಬಂದು ಇದಕ್ಕೆ ಏನು ನಾವು ಸ್ಟಿಚಿಂಗಿಗೆ ಈಗ ಹೊಲಿಗೆ ಕೊಟ್ಕೊತೀವಲ್ವ, ಥ್ರೆಡ್ಡಿಂಗ್ ಹಾಕ್ತೀವಲ್ಲ, ಥ್ರೆಡ್ಡಿಂಗ್ ಹಾಕೋದ್ರಲ್ಲಿ ಏನಿದ್ರೂ ಒಂದು ಮೂರು ಹೊಲಿಗೆ ಆ ರೀತಿ ಹಾಕ್ಕೊಂಡ್ರೆ ಸಾಕು. ತುಂಬ ಈಸಿ ಆಗುತ್ತೆ, ಕೆಲಸ ಬೇಗ ಆಗುತ್ತೆ. ಹುಕ್ಸ್ ಹಾಕೋದು ಅಂದರೆ ನನಗೆ ಫಸ್ಟು ತಲೆನೋವು ಕೆಲಸ ಆಗ್ಬಿಟ್ಟಿತ್ತು. ಏನಪ್ಪ ಕೈಯಲ್ಲಿ ಹಿಡಿದುಕೊಂಡು ಹಾಕೋದು, ಅದು ಸ್ವಲ್ಪ ರಿಸ್ಕ್ ಅನಿಸಿತ್ತು. ಆಮೇಲೆ ನನಗೆ ಐಡಿಯಾ ಬಂದಿದ್ದು, ಈ ರೀತಿ ಹೋಲ್ ಮಾಡ್ಕೊಂಡು ಅದರೊಳಗಡೆ ಹಾಕ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡೋಣ, ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅಲ್ಲಿಂದ ಆಚೆ ನನಗೆ, ಯಾಕಂದರೆ ಅದು ಗ್ರಿಪ್ಪಾಗಿ ಅದರಲ್ಲೇ ಕೂತಿರುತ್ತೆ. ನಮಗೆ ಬರೀ ಹೊಲಿಗೆ ಹಾಕ್ಕೊಳ್ತಾ ಹೋದರೆ ತುಂಬ ಈಸಿಯಾಗಿ ಹೊಲಿಗೆ ಕೊಡೋದು ಬರುತ್ತೆ. ಮತ್ತು ಇದು ಲಾಸ್ಟಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಬಾಬಿನಲ್ಲಿ ಮಿಕ್ಕಿರುತ್ತಲ್ಲ ಆ ಥ್ರೆಡನ್ನು ಯೂಸ್ ಮಾಡ್ಕೊತೀನಿ. ಯಾಕಂದರೆ ಲಾಸ್ಟಲ್ಲಿ ಸ್ವಲ್ಪ ಮಿಗುತ್ತೆ, ಇಲ್ಲ ಅದನ್ನು ನಾವು ದಾರದ ಉಂಡೆ ಏನಿರುತ್ತಲ್ಲ ಅದಕ್ಕೆ ಸುತ್ತಬೇಕಾಗುತ್ತೆ. ಅದ್ರ ಬದಲಿಗೆ ದಾರದಲ್ಲಿ ತೊಗೊಳೋದ್ರ ಬದಲು ಬಾಬಿನಲ್ಲಿ ಎಷ್ಟಿರುತ್ತೋ ಅಷ್ಟು ದಾರನ ನಾನು ಹುಕ್ಸ್ ಹಾಕಲಿಕ್ಕೆ ಯೂಸ್ ಮಾಡ್ತೀನಿ. ಈ ರೀತಿ 2 ಎಳೆನ ತೊಗೊಂಡು ಹಾಕಿ ತೆಗೆದ್ರೆ 4 ಎಳೆ ಆಗುತ್ತೆ. ಸ್ವಲ್ಪ ದಾರ ದೊಡ್ಡದಾಗೆ ತೊಗೊಬೇಕು, ಯಾಕಂದರೆ ಇದನ್ನು ನಾನು ಕಟ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಹೋಗೋಲ್ಲ. ಒಂದು ಸಲ ಸ್ಟಾರ್ಟ್ ಮಾಡಿದ್ರೆ ಫೈನಲ್ವರೆಗೂ ಅದೇ ದಾರದಲ್ಲೇ ಹಾಗೆ ಸ್ಟಿಚ್ ಮಾಡ್ಕೊತಾ ಹೋಗ್ತೀನಿ. ನೀವು ನೋಡ್ಬೋದು ಯಾವ ರೀತಿ ಹಾಕ್ತೀನಿ ಅಂದ್ಬಿಟ್ಟು. ನೋಡಿ ಈ ರೀತಿ ಒಂದು ಹೊಲಿಗೆ 3 ಹೊಲಿಗೆ ಸಾಕು, ಬಿಗಿಯಾಗಿ ಕೂತ್ಕೊಳ್ಳುತ್ತೆ. ಮೇಲ್ಗಡೆ ನಾವು ಹೊಲಿಗೆ ಹಾಕೋದೇ ಬೇಕಾಗಿಲ್ಲ ಇದಕ್ಕೆ, ಯಾಕಂದರೆ ಆಲ್ರೆಡಿ ನಾವು ಲೈನಿಂಗ್ ಬಟ್ಟೆ ಒಳಗಡೆ ಹಾಕಿರೋದ್ರಿಂದ ನೀಟಾಗಿ ಬಿಗಿಯಾಗಿ ಕೂತಿರುತ್ತೆ. ಮತ್ತು ಈ ರೀತಿ ಹಾಕ್ಕೊತಾ ಹೋಗಬೇಕು. ಸ್ವಲ್ಪ ಇದನ್ನು ತೋರಿಸ್ಲಿಕ್ಕೆ ಅಂದ್ಬಿಟ್ಟು ನಾನು ಸ್ಲೋಗೆ ವಿಡಿಯೋ ಹಾಕಿದ್ದೀನಿ ಇದರಲ್ಲಿ. ಅದು ತುಂಬ ಟೈಮ್ ತೊಗೊಂಡಿದೆ. ಈ ರೀತಿ 3 ಹೊಲಿಗೆ ಹಾಕ್ಕೊಂಡು ನಂತರ ಇದನ್ನು ಈಚೆ ಕಟ್ ಮಾಡಿ ಏನು ತೆಗಿಯೋದು ಬೇಡ. ಕಟ್ ಮಾಡಿ ಮತ್ತು ಇದು ಮಾಡಿ ಗಂಟು ಹಾಕೋದು, ಟ್ರಿಮ್ಮಿಂಗೆಲ್ಲ ಐತೆ ಹುಡ್ಕೋದು ಇದೇ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆ ರೀತಿ ಒಳಗಿಂದನೇ ತೊಗೊಂಡೋಗಿ ಸೀದಾ ಹೊಲಿಗೆ ಹಾಕಿ ಎತ್ಕೊಂಡು ಅಲ್ಲಿಂದ ಮತ್ತು ಹೊಲಿಗೆ 3 ಹೊಲಿಗೆ ಹಾಕಿದ್ರೆ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಎಷ್ಟು ನೀಟಾಗಿ ಕೂತಿರುತ್ತೆ ಅಂದರೆ, ಇದು ಬ್ಲೌಸ್ ಹೊಲಿದ್ರೆ ಹುಕ್ಸ್ಗಳು ಮಾತ್ರ ಕಿತ್ತೋಗಲ್ಲ, ಅಷ್ಟು ಫಿನಿಶಿಂಗ್ ಬರುತ್ತೆ ಇದರಲ್ಲಿ. ಈ ರೀತಿ ನೀವು ಮಾಡಿ, ನಿಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಇದು ಬೇಕಂದರೆ ಇನ್ನೊಂದು ವಿಡಿಯೋದಲ್ಲಿ ನಾನು ಇದನ್ನು ಕ್ಲಿಯರಾಗಿ ಒಂದು ವಿಡಿಯೋ ಹಾಕ್ತೀನಿ ನಾನು ನಿಮಗೆ, ನಿಧಾನವಾಗಿ ಯಾವ ರೀತಿ ಹಾಕಿದ್ದೀನಿ ಅಂದ್ಬಿಟ್ಟು. ನೋಡಿ ಈ ರೀತಿ ತೊಗೊಬೇಕು, ಹೋಲೊಳಗೆ ಹಾಸಿ ಸುಜ್ಜಿನ ತಗೊಂಡ್ರೆ ದಾರ ಅದರೊಳಗೆ ಹಾಸಿ ಬರುತ್ತೆ. ಹಾಗೆ ಅದೇ ಥರನ ಫಸ್ಟ್ ಹೊಲಿಗೆ ಮತ್ತು ಸೆಕೆಂಡು ಮತ್ತು 3 ಆಯ್ತಲ್ಲ, 3 ಹೊಲಿಗೆ. ಈಗ ಅದೇ ಕೆಳಗಡೆಯಿಂದ ನಾವು ಇನ್ನೊಂದು ಹೊಲಿಗೆ ಆ ರೀತಿ ಹಾಕ್ಕೊಬೇಕು. ಈ ರೀತಿ ಹಾಕ್ಕೊತಿದ್ದಂಗೆ ಅಲ್ಲಿಂದನೂ ಮತ್ತೆ ಫಸ್ಟು ಸೆಕೆಂಡು 3 ಈ ಥರ ಹಾಕ್ಕೊಳ್ತಾ ಹೋದರೆ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ನಾನು ಈ ರೀತಿಯೇ ಹಾಕ್ತೀನಿ. ಇದರಲ್ಲೇ ಅಷ್ಟು ದಾರ ತೊಗೊಂಡಿರ್ತೀನಿ ಅಂದರೆ ಮತ್ತೆ ಇದು 3 ಹುಕ್ಸ್ ಹಾಕಿ, ಯಾಕಂದರೆ ದಾರ ಏನು ತುಂಬ ಎಳೆಯಲ್ಲ ಇದರಲ್ಲಿ. ಯಾಕಂದರೆ ಬರೀ 3 ಹೊಲಿಗೆ ಹಾಕ್ತೀವಿ, ಮೇಲ್ಗಡೆ ಹಾಕೋದಿರಲ್ಲ, ಮೇಲ್ಗಡೆ ಸ್ಟಿಚಿಂಗಿನ ತಲೆನೋವೇ ಇರೋಲ್ಲ. ಅದಕ್ಕೋಸ್ಕರ ಕೆಳಗಡೆ ಮಾತ್ರ ಹೋಲ್ಗಳಿಗೆ ಸ್ಟಿಚಿಂಗ್ ಮಾಡಿಕೊಂಡ್ರೆ ಮುಗೀತು. ಯಾಕಂದರೆ ನಾವು ಎಕ್ಸ್ಟ್ರಾ ಅದರಲ್ಲಿ ಆಲ್ರೆಡಿ ಮಿಷಿನಲ್ಲಿ ಒಂದು ಹೊಲಿಗೆ ಹಾಕ್ಕೊಂಡಿರ್ತೀವಿ, ಅದನ್ನು ಸೆಂಟ್ರಿಗೆ ಬಿಟ್ಕೊಂಡು ನಾವು ಹೋಲ್ಗಳ್ನ ಹಾಕ್ಕೊಳೋದ್ರಿಂದ ಅದು ತುಂಬಾ ಗ್ರಿಪ್ಪಾಗಿ ಕೂತಿರುತ್ತೆ. ಅಲ್ಲಿಗೆ ಹುಕ್ಸ್ ಹಾಕಿದ್ರೆ ಅದಕ್ಕೆ ಸಾಕು, ಅಷ್ಟು ಹಾಕ್ಕೊಂಡ್ರೆ. ಮತ್ತು ಇದು ಫೈನಲಾಗಿ ಲಾಸ್ಟ್ ಹುಕ್ಸು ಮುಗಿಸ್ಕೊಂಡ್ರೆ ಅದಕ್ಕೂ ಅಷ್ಟೇ 3 ಹಾಕಿರ್ತೀನಿ. 3 ಹಾಕ್ಬಿಟ್ಟು ಲಾಸ್ಟಿಗೆ ಒಂದು ಬಿಗಿಯಾಗಿ 2 ಗಂಟೆ ಹಾಕ್ಬಿಟ್ಟು ಕಟ್ಕೊಂಡು ಅದೇ ಏನು ಮಿಕ್ಕಿರೋ ದಾರದಲ್ಲಿ ಏನು ನಾವು ನೆಕ್ಸ್ಟು ಕಾಜಾ ಮಾಡ್ಕೊಳ್ತೀವಲ್ಲ, ಹುಕ್ಸ್ ಹಾಕಲಿಕ್ಕೆ, ಸಾರಿ ಹೆಸರೇ ಬರ್ತಿಲ್ಲ, ಥ್ರೆಡ್ ಹಾಕಿ ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ದಾರದಲ್ಲೇ ಮಾಡೋದು. ನೋಡಿ ಈ ರೀತಿ ಎಕ್ಸ್ಟ್ರಾ
ಬ್ಲೌಸ್ ಏನಾದರೂ ಲೂಸ್ ಆಗುತ್ತೆ ಅಂತ ಅನ್ನೋರಿಗೆ ಲೂಸ್ ಆಗಲಿ ಬಿಡಲಿ, ಎಕ್ಸ್ಟ್ರಾ ಒಂದು ಹಾಕಿರೋದು ನಮಗೆ, ಯಾಕಂದರೆ ಅವರು ಲೂಸ್ ಆದರೂ ಬ್ಲೌಸ್ನ ಹಾಕ್ಕೊತಾರೆ. ಸೊಂಟ ಲೂಸ್ ಇತ್ತು ಅಂದರೂ ಸೊಂಟ ಎತ್ಕೊಡೋದು ಆ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗೋಲ್ಲ. ಅದಕ್ಕೋಸ್ಕರ ಈ ರೀತಿ ಹಾಕ್ಕೊಂಡು ಅದು 3 ಎಳೆ ಥರ ಮಾಡ್ಕೊಬೇಕು, 3 ಸಲ ತಗೊಬೇಕು. ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ತೆಗಿಬೇಕು ಅಂದ್ಬಿಟ್ಟು. ನೀಟಾಗಿ ಆ ರೀತಿ ತಗೊಂಡು ಅದರೊಳಗಡೆ ಒಂದು ದಾರ ರೌಂಡ್ ಥರ ಬರುತ್ತಲ್ಲ, ಅದ್ರ ಒಳಗಡೆ ಮತ್ತೆ ಸೂಜಿ ಹಾಕಿ ಎಳ್ಕೊಬೇಕು. ಅಲ್ಲಿಗೆ ಅದರಲ್ಲೂ ನಾಟ್ ಥರ ನೀಟಾಗಿ ಚೆನ್ನಾಗಿ ಗಂಟು ಥರ ಬಂದಿರುತ್ತೆ. ಅದು ನೋಡೋಕೆ ತುಂಬ ನೀಟಾಗಿ ಕಾಣಿಸುತ್ತೆ. ಫಿನಿಶಿಂಗ್ ಮಾತ್ರ ಸೂಪರಾಗಿ ಬಂದಿರುತ್ತೆ. ಈ ರೀತಿ ನಾವು ದಾರದಲ್ಲೇ ಮುಗ್ಸಾಕೋದನ್ನ ಮಾಡ್ಕೊಬೇಕು. ಮಾಡ್ಕೊಂಡು ಫೈನಲ್ಲು ಅದನ್ನು ಈ ರೀತಿ ಬ್ಯಾಕ್ ತೊಗೊಂಡು ನೀಟಾಗಿ ಬಿಗಿಯಾಗಿ ಅಲ್ಲೇ 1-2 ಗಂಟು ಹಾಕಿ ತೆಗೆದ್ರೆ ಫೈನಲ್ ಟಚ್ ಉಗ್ಸಾಕೋದು ಮುಗೀತು. ಇದು ಹಾಕಿದ ನಂತರ ತೋರಿಸ್ತೀನಿ ನೋಡಿ ಈಗ ಯಾವ ರೀತಿ ಬ್ಲೌಸ್ ಬಂದಿದೆ ಅಂತ. ಹಾಗೆ ಈ ವಿಡಿಯೋಸ್ನ ನೋಡಿದವರು ನಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ನಾನು ತುಂಬ ಜನಕ್ಕೆ ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರಿಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕೋ ವಿಡಿಯೋಸ್ ನಿಮಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ನೋಡಿ ಈ ರೀತಿ ಫಿನಿಶಿಂಗ್ ಬಂದಿದೆ ಅಷ್ಟೇ. ನೋಡಿ ಈ ರೀತಿ ಎಕ್ಸ್ಟ್ರಾ ಬಟನಿಗೆ ಹೊಲಿಗೆ ಅವರು ಹುಕ್ಸ್ಗಳು ಹಾಕ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ. ನಾವು ಆ ರೀತಿ ಮೇಲ್ಗಡೆನೂ ಕೆಲವೊಮ್ಮೆ ಹಾಕೋದು ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಏನಕ್ಕೆ ಅಂತ ಅಂದರೆ ಕೆಲವರು ಮುಂದೆಗಡೆ ಇಳೆ ಬೀಳುತ್ತೆ ಅಂತ ಹೇಳ್ತಾ ಇರ್ತಾರೆ, ನಿಮಗೆ ಗೊತ್ತಿರ್ಬೋದು. ಅಂಥವರಿಗೆ ಅದಕ್ಕೆ ಹುಕ್ಸ್ ಹಾಕ್ಕೊಳ್ಳೋದಾದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ನಾನು ಕೆಲವೊಬ್ಬರಿಗೆ ಆ ರೀತಿಯೂ ಹಾಕ್ಕೊಟ್ಟಿದ್ದೀನಿ. ನಿಮಗೆ ಇನ್ನೊಂದು ಯಾವುದಾದ್ರೂ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಅಂದ್ಬಿಟ್ಟು. ನೋಡಿ ಈ ರೀತಿ ನೋಡ್ಬೋದು, ನಿಮ್ಮ ಫ್ರಂಟಲ್ಲಿ ಕಾಣಿಸ್ತಿದೆ ಅಲ್ಲಿ ಎಷ್ಟು ನೀಟಾಗಿ ಥ್ರೆಡ್ಡಿಂಗ್ ಬಂದಿದೆ ಅಂದ್ಬಿಟ್ಟು, ಥ್ರೆಡ್ ಪೈಪಿಂಗ್ ಬಂದಿದೆ ಅಂದ್ಬಿಟ್ಟು. ಆ ರೀತಿ ಆದಷ್ಟು ಟ್ರೈ ಮಾಡಿ, ನಿಮಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲರೂ ಕೇಳಿದ್ರು ಅಷ್ಟೇ, ಪೈಪಿಂಗ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಅಂತ. ನನಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಅವರಷ್ಟು ಕಮೆಂಟ್ ಹೇಳಿದ್ರೆ ನಮಗಂತೂ ತುಂಬ ಖುಷಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಬಂದಿದೆ. ಎಲ್ಲರೂ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ದಯವಿಟ್ಟು ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಪೈಪಿಂಗ್ದು. ಅಷ್ಟೇ ಇವತ್ತಿನ ಈ ವಿಡಿಯೋ ನೋಡಿದವರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ನಾನು ನೆಕ್ಸ್ಟ್ ವಿಡಿಯೋ ಕಟಿಂಗಿಂದ ಒಂದು ವಿಡಿಯೋ ಹಾಕಬೇಕು, ಅದನ್ನು ಅಪ್ಲೋಡ್ ಮಾಡ್ತೀನಿ. ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಹೊಡೀರಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ನಿಮಗೂ ಇಷ್ಟ ಆಗ್ಬೋದು ಯಾವ ರೀತಿ ಫಿನಿಶಿಂಗ್ ಬಂದಿದೆ. ಆಲ್ಮೋಸ್ಟ್ ಬ್ಲೌಸ್ ಇದೇ ರೀತಿ ಫಿನಿಶಿಂಗ್ ಬೇಕು.